ಏನ್ರಿ? ಹೇಳು ಜಾನಕಿ. ನಿಮ್ ಹತ್ರ ಒಂದು ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ದೆ ಅಲ್ವಾ? ಹಾ, ಮನೇಲಿ ಮಾತಾಡ್ಬೇಕು ಅಂದಿದ್ಯಲ್ಲ, ದೇವಸ್ಥಾನದಲ್ಲಿ ಹೇಳ್ತೀನಿ ಎಂದಿದ್ದೆ. ಹೇಳು. ನಾನ್ ಕೇಳಿದಕ್ಕೆ ಇಲ್ಲ ಅಂತ ಹೇಳಲ್ಲ ಅಂತ ಮಾತು ಕೊಟ್ಟಿದ್ರಿ, ನೆನಪಿದೆ ತಾನೆ? ನೆನಪಿದೆ ಬಿಡು ಜಾನಕಿ. ಮೊದಲು ವಿಷಯ ಏನು ಅಂತ ಹೇಳು. ಅದು ಅದು ನಮ್ಮ ರಾಜಿ ನಮ್ಮ ಮಗಳ ಬಗ್ಗೆ ನಮಗ್ ಗೊತ್ತು. ರಾಜಲಕ್ಷ್ಮಿ ನಿಂತ್ಕೊ ಅಂದೆ ಅಲ್ವಾ? ರಾಜಲಕ್ಷ್ಮಿ, ನಿನಗೆ ರಾಜಲಕ್ಷ್ಮಿ. ನಮ್ಮ ಮಗಳಿಗೆ ಏನಾಗ್ಬಿಡುತ್ತೋ, ಇಂಥ ಮುಗ್ಧೆನ ಯಾರು ಮದ್ವೆ ಮಾಡ್ಕೋತಾರೋ ಅಂತ ನಾವು ಯೋಚನೆ ಮಾಡ್ತಿದ್ದಾಗ ಒಳ್ಳೆ ಗಂಡ ನೋಡಿ ಅವಳಿಗೆ ಮದ್ವೆ ಮಾಡ್ಬಿಡ್ಬೇಕು ಅಂತ ನಾವು ಅನ್ಕೊಂಡ್ವಲ್ವಾ? ಆದ್ರೆ ನಮ್ಮ ರಾಜಿ ಕಾಲೇಜಲ್ಲಿ ಕಾಲೇಜಲ್ಲಿ ಒಂದು ಹುಡುಗನ ತುಂಬಾ ಪ್ರೀತಿಸ್ತಾ ಇದ್ದಾಳೆ ರೀ. ಹುಡುಗ ತುಂಬಾ ಒಳ್ಳೆಯವನು ರೀ. ತುಂಬಾ ಒಳ್ಳೆಯವನು. ನಿಮಗೂ ಕೂಡ ಆ ಹುಡುಗ ಚೆನ್ನಾಗಿ ಗೊತ್ತು. ನಮ್ ರಾಜಿಗೆ ಅಮ್ಮ ಹಾಕಿ ಕಲಿಸ್ಕೊಡ್ತಾ ಇದಾರಲ್ಲ, ಆ ಹುಡುಗನೇ ರೀ. ರಾಜಲಕ್ಷ್ಮಿ, ರಾಜಲಕ್ಷ್ಮಿ ನಿಂತ್ಕೋ. ಆ ಹುಡುಗ ತುಂಬಾ ಒಳ್ಳೆಯವನು ರೀ. ನಮ್ಮ ರಾಜಿನ ತನ್ನ ಕಣ್ಣ ರೆಪ್ಪೆನಲ್ಲಿಟ್ಟು ಹೂನ್ ಹಾಕಿ ನೋಡ್ಕೊಳ್ತಾನೆ. ರಾಜಲಕ್ಷ್ಮಿ ಪ್ಲೀಸ್, ಒಂದ್ಸರಿ ನನ್ನ ಮಾತು ಕೇಳು. ಅವತ್ತೊಂದಿನ ನಮ್ಮ ರಾಜಿನ ಕ್ಷೇಮವಾಗಿ ಮನೆಗೆ ಕರ್ಕೊಂಡು ಬಂದಿದ್ದಕ್ಕೆ ಆಗ ಶಿವರಾಜ್ ಏನು ಹೇಳಿದ್ರು ಅಂತ ತುಂಬಾ ಏಟ್ ತಿಂದ್ರು. ಆ ಹುಡುಗನೇ ರೀ, ಆ ಹುಡುಗನೇ. ಯಾಕೆ ರಾಜಲಕ್ಷ್ಮಿ ನಾನು ಹೇಳಿದ ಮಾತು ಕೇಳ್ತಿಲ್ಲ? ಏನ್ ಸರ್ ನೀವು? ಯಾಕೆ ನಂಗೆ ಈ ತರ ತೊಂದರೆ ಕೊಡ್ತಾ ಇದ್ದೀರಾ? ಅವತ್ತೇನೋ ದೊಡ್ಡದಾಗಿ ಕತೆಗಳು ಹೇಳಿದ್ರಿ, ಇವಾಗ ನೋಡಿದ್ರೆ ಬೇಡ ಅಂದ್ರೂ ಹಿಂದೆ ಬರ್ತಾ ಇದ್ದೀರಾ. ಮಾತಿನ ಪ್ರಕಾರ ನಡ್ಕೊಳಲ್ವಾ ನೀವು? ರಾಜಲಕ್ಷ್ಮಿ, ನಾನು ಹೇಳೋದು ಕೇಳ್ತೀಯಾ? ಕೇಳಿಸ್ಕೊಂಡಲ್ಲ, ಇನ್ನು ಏನ್ ಕೇಳಿಸ್ಕೋಬೇಕು ಸರ್? ನೀವೆಲ್ರೂ ಇಷ್ಟೇನಾ? ಹಿಂದೆ ಬಂದ್ರೆ ಬೇಡ ಅಂತೀರಾ, ಬೇಡ ಅಂದ್ಮೇಲೆ ಹಿಂದೆ ಬರ್ತೀರಾ. ಏನತ್ತ ಇದೆಲ್ಲ? ನನಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿ ಈಗ ಬೇರೆ ಯಾರಿಗೂ ಮದುವೆ ಮಾಡ್ಕೊಡ್ತೀನಿ ಅಂತ ಇದ್ದೀರಾ? ನಮಗಾಗ ನಿಜ ಗೊತ್ತಿರ್ಲಿಲ್ಲ. ಆಗ ನಾವು ಈ ಮದ್ವೆಗೆ ಒಪ್ಪಿಗೆ ಕೊಟ್ಬಿಟ್ವಿ. ನನ್ನ ಮಗಳನ್ನ ನಿಮಗೆ ಕೊಡ್ಬೇಕು ಅನ್ಕೊಂಡ್ವಿ. ಆದ್ರೆ ನನ್ನ ಮಗಳು ಇನ್ನೊಬ್ಬರನ್ನ ಪ್ರೀತಿಸ್ತಾ ಇದ್ದಾಳಪ್ಪ. ಬೇರೊಬ್ಬರನ್ನ ಪ್ರೀತಿಸ್ತಿದ್ದಾಳೆ ಅಂತ ಗೊತ್ತಾದ ಮೇಲೂ ನಿಮ್ಮಿಬ್ರಿಗೂ ಮದ್ವೆ ಮಾಡ್ಬಿಟ್ರೆ ಆಮೇಲೆ ನೀವಿಬ್ರು ಜೀವನ ಪೂರ್ತಿ ಒದ್ದಾಡ್ಬೇಕಾಗತ್ತೆ. ಮದ್ವೆ ಮಾಡ್ಬೇಕು ಅನ್ಕೊಂಡ್ವಿ, ಆದ್ರೆ ನಾವಿನ್ನು ಮುಹೂರ್ತನೇ ಇಟ್ಟಿಲ್ವಲ್ಲ. ಬಹುಶಃ ಅದಕ್ಕೆ ಇರಬಹುದೋ ಏನೋ, ಆ ದೇವ್ರು ಈ ರೀತಿ ಮಾಡಿರಬಹುದು. ನನ್ನ ಮಗಳು ಇನ್ನೊಬ್ಬರನ್ನ ಪ್ರೀತಿಸ್ತಾ ಇದ್ದಾಳೆ ಅಂತ ಗೊತ್ತಾದ ಮೇಲೂ ಅವಳನ್ನ ನಿಮಗ್ ಕೊಟ್ಟು ಮದ್ವೆ ಮಾಡಿ ಅವಳು ಕತ್ತು ಕೊಯ್ಯೋದಕ್ಕಾಗತ್ತೇನಪ್ಪ? ಅದಕ್ಕೆ ನೀವೇ ಅವಳ ಪ್ರೀತಿನ ಅರ್ಥ ಮಾಡಿಕೊಂಡು ಬಹಳ ದೊಡ್ಡ ಮನಸ್ಸು ಮಾಡಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಹೇಳಿ ಹೇಗಾದ್ರೂ ಮಾಡಿ ಈ ಮದ್ವೆನ ನಿಲ್ಲಿಸ್ಬಿಡಿ. ನನ್ನ ಮಗಳು ಅವಳಿಗೆ ಇಷ್ಟವಾದ ಹುಡುಗನ ಮದ್ವೆ ಮಾಡ್ಕೊಂಡು ಸಂತೋಷವಾಗಿರ್ಲಿ. ನಿಮಗೇನ್ ಕೊಡ್ತೇನಪ್ಪ? ಆಸ್ತಿ ಅಂತಸ್ತು ಎಲ್ಲ ಇದೆ. ಇನ್ನೊಂದು ಹುಡುಗಿನ ನೋಡಿ ಮದ್ವೆ ಮಾಡ್ಕೊಂಡು ನಿಮ್ಮ ಜೀವನದಲ್ಲೂ ನೀವು ಸಂತೋಷವಾಗಿರಿ. ಅರ್ಥ ಮಾಡ್ಕೊಳ್ಳಿಪ್ಪ. ಅಲ್ಲ, ನನ್ನ ಮಾತು ಏಯ್ ಯಾಕೋ ಹಾಗೆ ಕೈ ಚಚ್ಕೋತಿದ್ಯಾ? ಇವಾಗ ಏನಾಯ್ತು?
ಎಲ್ಲರೂ ಪಾರ್ಟಿ ಬದಲಾಯಿಸ್ತಾ ಇದ್ದಾರೆ. ರಾಜಲಕ್ಷ್ಮಿ ನನಗೆ ಸಿಗಬಾರ್ದು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಿದ್ದಾರೋ? ಮುಖ್ಯವಾದ ಕ್ಯಾರೆಕ್ಟ್ರೇ. ನಮ್ಮ ಅತ್ತೆನೇ ಬದಲಾಗಿ ಹೋಗಿದ್ದಾರೆ. ನಿಮ್ ಮತ್ತೆ ಬದ್ಲಾದ್ರ? ಹೌದು. ಆ ಶೌರ್ಯ ಮತ್ತೆ ರಾಜಲಕ್ಷ್ಮಿ ಪ್ರೀತಿಸ್ತಾ ಇದ್ದಾರಂತೆ. ಅವರಿಬ್ರಿಗೆ ಮದ್ವೆ ಮಾಡಿದ್ರೆ ಸಂತೋಷವಾಗಿರ್ತಾರೆ ಅಂತ ಯಾರಿಗೋ ಹೇಳಕ್ ಹೋಗಿ ನನಗೆ ಹೇಳಿದ್ರು ಕಣೋ. ಅವ್ರ ಪಾರ್ಟಿ ಚೇಂಜ್ ಮಾಡಿದ್ರು ಅಂದ್ರೆ ರಾಜಾರಾಮ್ನು ಕೂಡ ಬದಲಾಯಿಸ್ತಾರೆ ಅಲ್ವಾ? ನಂಗೂ ಅದೇ ಭಯ ಆಗ್ತಿರೋದು. ಹೀಗೆ ಒಬ್ಬೊಬ್ರಾಗಿ ಎಲ್ರೂ ಬದಲಾಗಿ ಹೋದ್ರೆ ರಾಜಲಕ್ಷ್ಮಿ ನಂಗೆ ಸಿಗಲ್ಲ. ಕರೆಕ್ಟೇ ಕಣ. ಇವನ್ ಮದುವೆ ಮಾಡ್ಕೊಳ್ಳೋದು, ರಾಜಲಕ್ಷ್ಮಿನ ಹತ್ರ ಮಾಡ್ಕೋಬೇಕು ಅನ್ಕೊಳ್ಳೋದು, ಇದು ಯಾವುದು ಆಗಲ್ಲ ಅಂತ ಅರ್ಥ ಆಗ್ತಿದೆ ಕಣ. ಈಗ ನನಗೂ ಅದೇ ಸರಿ ಅನ್ನಿಸ್ತಾ ಇದೆ. ಅದಕ್ಕೆ ಈಗ ಅವರಿಬ್ರನ್ನ ಬೇರೆ ಮಾಡಬೇಕು ಅಂದರೆ ರಾಜಲಕ್ಷ್ಮಿಗೆ ಹೇಳಿ ಪ್ರಯೋಜನ ಇಲ್ಲ. ನೀವು ಹೇಳ್ದ ಹಾಗೆ ಇನ್ನು ಡೈರೆಕ್ಟಾಗಿ ಶೋಭನನೇ. ಇವಾಗ ನನ್ನ ದಾರಿಗೆ ಬಂದೆ. ಇನ್ನೇನಕ್ಕೆ ತಡ? ಆ ಮದ್ದನ್ನ ಪಾನ್ಕಕ್ಕೆ ಸೇರಿಸಿ ಆ ರಾಜಲಕ್ಷ್ಮಿ ಕುಡ್ಸು. ಹಾಗೆ ಮಾಡ್ತೀನಿ ಕಣೋ. ನೀನು ಹೇಳಿದ ಹಾಗೆ ಮಾಡ್ತೀನಿ. ಏಯ್, ನೀನು ಹೋಗಿ ಪಾನ್ಕ ತಗೊಂಡ್ ಬಾ.